ಮತ್ತೆ ಸಿಂಗಲ್ ಎಂಟ್ರಿ ಸಿಸ್ಟಮ್. ಡಬಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ 2 ಎಂಟ್ರೀಸ್ ಇರುತ್ತೆ, ಡೆಬಿಟ್ ಅಂಡ್ ಕ್ರೆಡಿಟ್. ಆದ್ರೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಪರ್ಟಿಕ್ಯುಲರ್ ಮಾತ್ರ ಎಂಟ್ರಿ ಇರುತ್ತೆ. ಸೊ ಈಗ ನಾನು ಮೊದಲದಾಗಿ ಡಬಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಹೇಗೆ ಮಾಡ್ಬೇಕು ಅಂತ ತೋರಿಸ್ತೀನಿ. ಸೊ ಡಬಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ನೋಡಿ, ಈಗ ಕಂಟ್ರೋಲ್ ಎಚ್ ಹೊಡಿತೀನಿ, ಇಲ್ಲಿ ವೋಚರ್ಗೆ ಬಂದು ಕಂಟ್ರೋಲ್ ಎಚ್ ಹೊಡಿತೀನಿ. ಇಲ್ಲಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂಡ್ ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಇರುತ್ತೆ. ಸೊ ನೀವು ಸಿಂಗಲ್ ಎಂಟ್ರಿ ಮಾಡೋದಾದ್ರೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅನ್ನ ತಗೋಬೇಕು. ಡಬಲ್ ಎಂಟ್ರಿ ಸಿಸ್ಟಮ್ ಅನ್ನ ಮಾಡೋದಾದ್ರೆ ಇಲ್ಲಿ ಡಬಲ್ ಎಂಟ್ರಿ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡ್ಕೋಬೇಕು. ಕಂಟ್ರೋಲ್ ಎಚ್ ವೋಚರ್ ಅಲ್ಲಿ ಬಂದು ಕಂಟ್ರೋಲ್ ಎಚ್ ಅನ್ನ ಪ್ರೆಸ್ ಮಾಡಿದೀನಿ, ಆಯ್ತಾ. ಮೊದಲಾಗಿ ಕಂಪ್ನಿ ಕ್ರಿಯೇಷನ್ ಎಲ್ಲದಕ್ಕೂ ಕೂಡ ಮಾಡ್ಕೋಬೇಕು, ಯಾಕಂದ್ರೆ ಬೇರೆ ಬೇರೆ ಕಂಪನಿ ಟ್ರಾನ್ಸಾಕ್ಷನ್ ಮೇಲೆ ನಿಮ್ಗೆ ಎಂಟ್ರೀಸ್ ಅನ್ನ ಕೊಡ್ತಾ ಇರ್ತೀನಿ. ಸೊ ಇಲ್ಲಿ ಮಿಸ್ ಪ್ರಣತಿ ಸ್ಟಾರ್ಟೆಡ್ ಎ ಬಿಸ್ನೆಸ್ ವಿತ್ 12 lakh. ಮಿಸ್ ಪ್ರಣತಿ ಅನ್ನೋರು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ 12 lakh ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. 12 lakh ಇನ್ವೆಸ್ಟ್ಮೆಂಟ್ ಮಾಡಿರುವ ಹಣ, ಪ್ರಣತಿ ಮಾಡಿರುವಂತ ಹಣ ಪ್ರಣತಿಗೆ ಬರೋದ್ರಿಂದ ಅದು ಪ್ರಾಫಿಟ್ ಆರ್ ಲಾಸ್ ರೂಪದಲ್ಲಿ ಅವರಿಗೆ ಸಿಗೋದ್ರಿಂದ ಇದನ್ನ ರಿಸಿಪ್ಟ್ ವೋಚರ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಮಿಸ್ ಪ್ರಣತಿ. ಮಿಸ್ ಪ್ರಣತಿ ಬಂದು ಕ್ಯಾಪಿಟಲ್ ಅಕೌಂಟ್. ಯಾವಾಗ್ಲೂ ಟ್ಯಾಲಿಯಲ್ಲಿ 2 ಅಂಡರ್ ರೂಪು ಡಿಫಾಲ್ಟ್ ಅಲ್ಲಿ ಇರುತ್ತೆ. ಒಂದು ಅಂಡರ್ ರೂಪ ಅದು ಕ್ಯಾಪಿಟಲ್ ಅಕೌಂಟ್ ಯಾವಾಗ್ಲೂ ಅಷ್ಟೇ ಡಿಫಾಲ್ಟ್ ಅಲ್ಲಿ ಇರುತ್ತೆ. ಇದನ್ನ ನೀವು ಫಸ್ಟ್ ಓಪನ್ ಮಾಡಿದ ಕೂಡಲೇ ಕಾಣ್ಲಿಕ್ಕೆ ಸಿಗುತ್ತೆ, ಆಯ್ತಾ. ನೆಕ್ಸ್ಟ್ ಯಾವ 2 ಲೆಡ್ಜರ್ ಕಾಣ್ಲಿಕ್ಕೆ ಸಿಗುತ್ತೆ ಅಂದ್ರೆ ಕ್ಯಾಶ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇಲ್ಲಿ ನ್ಯಾರೇಷನ್ ಅಂತ ಹೇಳ್ತೀವಿ. ನ್ಯಾರೇಷನ್ ಅಂದ್ರೆ ಈ ಟ್ರಾನ್ಸಾಕ್ಷನ್ ಏನ್ ಮಾಡಿದೀರಾ ಅಂತ. ಸೊ ಇದು ನಾನು ಹೇಳ್ತೀನಿ 12 ಲಕ್ಷ ನಾ ಹಾಕಿದ್ದೀನಿ, ಏನೋ ಬರುತ್ತೆ ಗೊತ್ತಾಗಲ್ಲ. ಸೊ ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಬೀಯಿಂಗ್ ಅನ್ನ ಮಾಡ್ತೀವಿ. ಬೀಯಿಂಗ್ ಅಂತ ನ್ಯಾರೇಷನ್ ಅನ್ನ ಎಂಟ್ರಿ ಮಾಡ್ತೀವಿ. ಬಿ ಇನ್ವೆಸ್ಟ್ಮೆಂಟ್ ಅಮೌಂಟ್ ಈಗ ಹಾಕಿದ್ರೆ ಈ ಮೇಲೆ 12 ಲಕ್ಷ ಏನಿದು ಅಂತ ಗೊತ್ತಾಗತ್ತೆ, ಏನಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿರುವಂತ ಹಣ ಅಂತ. ಸೊ ಅದಕ್ಕೋಸ್ಕರ ಈ ನ್ಯಾರೇಷನ್ ಅನ್ನ ಎಂಟ್ರಿ ಮಾಡ್ಬೇಕು. ನ್ಯಾರೇಷನ್ ಅಂದ್ರೆ ಮೇಲ್ ಹೆಡ್ಡರ್ ಅಲ್ಲಿ ಏನಿದೆ ಅನ್ನೋದನ್ನ ಫೂಟರ್ ಅಲ್ಲಿ ನೀವು ತೋರಿಸೋದು. ನೆಕ್ಸ್ಟ್ ಕ್ಯಾಶ್ ಡೆಪಾಸಿಟೆಡ್ ಇಂಟು ವಿಜಯ ಬ್ಯಾಂಕ್ ಇದೆ. ಕ್ಯಾಶ್ ನ ಡೆಪಾಸಿಟ್ ಮಾಡಿದ್ದೀರಾ ಎಲ್ಲಿಗೆ ಅಂದ್ರೆ ವಿಜಯ ಬ್ಯಾಂಕಿಗೆ. ಸೊ ನೀವು ವಿಜಯ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಮಾಡ್ಕೊಂಡು ಅಲ್ಲಿ ನಿಮ್ ಹಣವನ್ನ ಜಮಾ ಮಾಡಿದೀರಾ ಅಂತ. ಸೊ ಇದಕ್ ಜಮಾ ಮಾಡಿರೋದಕ್ಕೆ ಕಾಂಟ್ರಾ ವೋಚರ್ ಅನ್ನ ಬಳಸ್ತೀವಿ. ಸೊ ನಿಮ್ಮಿಂದ ಏನ್ ಹೊರಗೆ ಹೋಗಿದೆ ಅಂದ್ರೆ ಕ್ಯಾಶ್ ಹೋಗಿದೆ, ಕ್ಯಾಶ್ ಗೋಸ್ ಔಟ್ ಆಗಿದೆ 2 lakh ಅಮೌಂಟ್. ನಿಮ್ಮ ಹತ್ರ 12 ಲಕ್ಷ ಇದೆ, 2 ಲಕ್ಷ ಹೋದ್ರೆ 10 ಲಕ್ಷ ನಿಮ್ಮ ಅಕೌಂಟ್ ಅಲ್ಲಿ ಉಳಿದಿರ್ಬೇಕು. ನೋಡಿ ಇಲ್ಲಿ 10 lakh ಬಂದಿದೆ. ಸೊ ಈಗ ಯಾರಿಗೆ ಹಣ ಹೋಗಿದೆ ಅಂದ್ರೆ ವಿಜಯ ಬ್ಯಾಂಕ್. ವಿಜಯ ಬ್ಯಾಂಕ್ ಅಂಡರ್ ರೂಪ್ ಬಂದು ಎಲ್ಲಾ ಬ್ಯಾಂಕ್ಗಳು ಅಂಡರ್ ರೂಪ್ ಅಲ್ಲಿ ಬ್ಯಾಂಕ್ ಅಕೌಂಟ್ಸೇ ಬರುತ್ತೆ. ಬ್ಯಾಂಕ್ ಅಕೌಂಟ್ಸ್ ಅನ್ನು ಓಪನ್ ಆದಾಗ ಇಲ್ಲಿ ಬ್ಯಾಂಕ್ ಕಾನ್ಫಿಗರೇಷನ್ ಓಪನ್ ಆಗುತ್ತೆ. ಇಲ್ಲಿ ಏನಾದ್ರು ಡೀಟೇಲ್ಸ್ ಫಿಲ್ ಮಾಡೋದಿದ್ರೆ ನೀವು ಅಕೌಂಟ್ ಡೀಟೇಲ್ಸ್ ಅನ್ನ ಫಿಲ್ ಮಾಡಬಹುದು. ಇಲ್ಲಿ 2 ಡೆಬಿಟ್ ಬಂತು, ಹಾಗಾದ್ರೆ ಕ್ರೆಡಿಟ್ ಎಲ್ಲಿ ತೋರಿಸ್ತಾ ಇದೆ ಅಂತ ಕ್ರೆಡಿಟೆಡ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಸೊ ನಿಮ್ಗೆ ಇಲ್ಲಿಯೂ ಡೆಬಿಟ್ ತೋರಿಸ್ತಾ ಇದೆ, ಇಲ್ಲಿಯೂ ಡೆಬಿಟ್ ತೋರಿಸ್ತಿದೆ. ಹಾಗಾದ್ರೆ ಕ್ರೆಡಿಟ್ ಎಲ್ಲಾಗಿದೆ ಅಂತ ಕ್ರೆಡಿಟೆಡ್ ಇಲ್ಲಾಗಿದೆ. ನೆಕ್ಸ್ಟ್ ಬೈಕ್ ಪರ್ಚೇಸ್ಡ್. ಬೈಕ್ ಅನ್ನ ಖರೀದಿ ಮಾಡಿ ಆಗಿದೆ. ಬೈಕ್ ಅನ್ನ ಖರೀದಿ ಮಾಡಿ ಆಗಿದ್ರೆ ನಿಮ್ಮಿಂದ ಕ್ಯಾಶ್ ಅನ್ನೋದು ಹೊರಗೆ ಹೋಗಿದೆ ಅಂತ. ಹಾಗಾದ್ರೆ ಇಲ್ಲಿ ನಾನು ಪೇಮೆಂಟ್ ವೋಚರ್ ಅಲ್ಲಿ ಬೈಕ್ ಅಂತ ತಗೋಬೇಕು. ವಾಟ್ ಕಮ್ಸ್ ಇನ್ ಬೈಕ್ ಕಮ್ಸ್ ಇನ್. ಸೊ ಇಲ್ಲಿ ಇನ್ವೆಂಟ್ರಿ ಫಿಕ್ಸ್ಡ್ ಅಸೆಟ್ಸ್ ಆದ್ಮೇಲೆ ಇನ್ವೆಂಟ್ರಿ ವ್ಯಾಲ್ಯೂಸ್ ಆರ್ ಎಫೆಕ್ಟೆಡ್ ಎಸ್ ತಗೋಬೇಕು. ಬೈಕ್ ಅನ್ನ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ, ಇಂಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲ ಟ್ಯಾಂಜಿಬಲ್ ಅಸೆಟ್ಸ್. ನೆಕ್ಸ್ಟ್ ಕಂಪ್ಯೂಟರ್ ಪರ್ಚೇಸ್ಡ್ 14,000. ನೆಕ್ಸ್ಟ್ ಪೆಟ್ಟಿ ಎಕ್ಸ್ಪೆನ್ಸಸ್, ಚಿಕ್ಕ ಪುಟ್ಟ ಖರ್ಚುಗಳು ಅಂತ ಕರೀತಾರೆ. ಪೆಟ್ಟಿ ಎಕ್ಸ್ಪೆನ್ಸಸ್ ಕನ್ನಡ ಮೀನಿಂಗು ಚಿಕ್ಕ ಪುಟ್ಟ ಖರ್ಚುಗಳು ಅಂತ. ಸೊ ಚಿಕ್ಕ ಪುಟ್ಟ ಖರ್ಚುಗಳನ್ನ ನಾವು ಪೇಮೆಂಟ್ ವೋಚರ್ ಅಲ್ಲಿ ಎಂಟ್ರಿ ಹಾಕ್ತೀವಿ. ಪೆಟ್ಟಿ ಎಕ್ಸ್ಪೆನ್ಸಸ್.
ಪೆಟ್ಟಿ ಎಕ್ಸ್ಪೆನ್ಸಸ್ ಸಣ್ಣ ಪುಟ್ಟ ಬಿಸ್ನೆಸ್ ಅಲ್ಲಿ ಆದ್ರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಹೋಗುತ್ತೆ. ಅದೇ ನೀವು ದೊಡ್ಡ ಬಿಸ್ನೆಸ್ ದಾರರಾದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ ಹೋಗುತ್ತೆ. ಸಣ್ಣ ಪುಟ್ಟ ಬಿಸ್ನೆಸ್ ದಾರರಾದ್ರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಯಾಕಂದ್ರೆ ಡೈಲಿ ಖರ್ಚಾಗತ್ತೆ ಇದು ಪೆಟ್ಟಿ ಎಕ್ಸ್ಪೆನ್ಸಸ್ ಅಂದ್ರೆ ಚಿಕ್ಕ ಪುಟ್ಟ ಖರ್ಚುಗಳು. ಅದೇ ನೀವು ಬಿಸ್ನೆಸ್ ಅಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ದಾರ ಇದನ್ನ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಅಲ್ಲಿ ಎಂಟ್ರಿ ಹಾಕ್ಬೇಕು. ಇಲ್ಲಿ ಥ್ರೂ ಬ್ಯಾಂಕ್ ಇದೆ, ಹಾಗಾಗಿ ನಮ್ಮ ಟ್ರಾನ್ಸಾಕ್ಷನ್ ಇರುವಂತ ಬ್ಯಾಂಕ್ ಬಂದು ವಿಜಯ ಬ್ಯಾಂಕ್. ಸೊ ನಾನು ಇಲ್ಲಿ ವಿಜಯ ಬ್ಯಾಂಕ್ ಅನ್ನ ಕನ್ಸಿಡರ್. ನೆಕ್ಸ್ಟ್ ಕ್ಯಾಶ್ ವಿಡ್ರಾ ಫ್ರಮ್ ವಿಜಯ ಬ್ಯಾಂಕ್. ವಿಜಯ ಬ್ಯಾಂಕ್ ಇಂದ ಮಧ್ಯದಲ್ಲಿ ನೀವು ಕ್ಯಾಶ್ ಅನ್ನ ತಗೊಂಡಿದ್ದೀರಾ. ಸೊ ಹಾಗಾದ್ರೆ ಕಾಂಟ್ರಾ ವೋಚರು ನಿಮಗೆ ಯಾರು ಹಣವನ್ನು ಕೊಟ್ಟರು ಅಂದ್ರೆ ವಿಜಯ ಬ್ಯಾಂಕ್ ಅವರು 80,000 ಅನ್ನ ನೀವು ತಗೊಂಡಿದ್ದೀರಾ. ಸೊ ಯಾವ ರೂಪದಲ್ಲಿ ನಿಮ್ಗೆ ಹಣ ಬಂದಿದೆ ಅಂದ್ರೆ ನೆಕ್ಸ್ಟ್ ಡಿಸ್ಕೌಂಟ್ ರಿಸೀವ್ಡ್. ಡಿಸ್ಕೌಂಟ್ ಅನ್ನ ನೀವು ತಗೊಂಡಿದ್ದೀರಾ ಥ್ರೂ ಬ್ಯಾಂಕ್, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದಿದೆ, ರಿಸೀವ್ ಆಗಿದೆ. ಆದ್ರಿಂದ ನಾನು ಯಾವ ವೋಚರ್ ರಿಸಿಪ್ಟ್ ವೋಚರ್ ಅಂದ್ರೆ ರಿಸಿಪ್ಟ್ ವೋಚರ್ ಏನ್ ಹೇಳುತ್ತೆ ಅಂದ್ರೆ ರಿಸೀವ್ಡ್ ಕ್ಯಾಶ್ ಆರ್ ಚೆಕ್ ಇನ್ ದಿ ಬಿಸ್ನೆಸ್. ನೀವು ಚೆಕ್ ರೂಪದಲ್ಲಾದ್ರೂ ರಿಸೀವ್ ಮಾಡ್ಕೊಳ್ಳಿ, ಕ್ಯಾಶ್ ರೂಪದಲ್ಲಾದ್ರೂ ಹಣವನ್ನ ರಿಸೀವ್ ಮಾಡ್ಕೊಳ್ಳಿ, ನನ್ನ ಹತ್ರ ಎಂಟ್ರಿ ಹಾಕ್ರಿ ಅಂತ. ಸೊ ಆದ್ರಿಂದ ನಾನು ರಿಸಿಪ್ಟ್ ವೋಚರಿಗೆ ಇದನ್ನ ಕನ್ಸಿಡರ್ ಮಾಡ್ತೇವೆ. ಡಿಸ್ಕೌಂಟ್ ರಿಸೀವ್ಡ್. Discount received 36,000. Through bank, Vijaya Bank. Next, salary paid through bank. Salary paid through bank. Salary paid through bank. Salary paid under ಬಂದು indirect expenses. Through bank ಇರೋದ್ರಿಂದ ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದೆ. ನೆಕ್ಸ್ಟ್ ಕಂಪ್ಯೂಟರ್ ವಾಸ್ ಸೋಲ್ಡ್. ಕಂಪ್ಯೂಟರ್ ಅನ್ನ ಸೇಲ್ ಮಾಡಿ ಆಗಿದೆ. ಯಾವ ರೂಪ ನಿಮ್ಗೆ ಏನ್ ಬಂದಿದೆ? ಹಣ ಕ್ಯಾಶ್ ಬಂದಿದೆ. ನೆಕ್ಸ್ಟ್ ಪೆಟ್ಟಿ ಇನ್ಕಮ್, ಚಿಕ್ಕ ಪುಟ್ಟ ಮೂಲಗಳಿಂದ ಆದಾಯ ಅಂತ ಹೇಳ್ತೀವಿ, ಸಣ್ಣ ಪುಟ್ಟ ಆದಾಯ ಅಂತ ಹೇಳ್ತೀವಿ. ಅದನ್ನ ರಿಸಿಪ್ಟ್ ವೋಚರ್ ಪೆಟ್ಟಿ ಇನ್ಕಮ್. ಇದನ್ನ ಡೈರೆಕ್ಟ್ ಇನ್ಕಮ್ ಅಂತಾನು ಕರೀತಾರೆ, ಇಂಡೈರೆಕ್ಟ್ ಇನ್ಕಮ್ ಅಂತ ಕೂಡ ಕರೀತಾರೆ. ಪ್ರತಿ ದಿನ ಬಂದಿದ್ಯಾ ಅಥವಾ ಮಂತ್ಲಿ ಬಂದಿದ್ಯಾ ಅಂತ ನೀವು ಮಾತ್ರ ಚೆಕ್ ಮಾಡ್ಕೊಂಡು ಎಂಟ್ರಿ ಹಾಕ್ಬೇಕಾಗತ್ತೆ. ಪೆಟ್ಟಿ ಇನ್ಕಮ್ ಥ್ರೂ ಬ್ಯಾಂಕ್. ಈಗ ನಾವ್ ಯಾವ್ದಾದ್ರು ಅಂಡರ್ ಗ್ರೂಪ್ ಅನ್ನ ತಪ್ಪು ಹಾಕಿರ್ತೀವಿ. ಸೊ ಇಲ್ಲೆಲ್ಲ ನಾವು ವೋಚರ್ ಸರಿ ಪಾಸ್ ಮಾಡಿದ್ವಿ, ಬಟ್ ಅಂಡರ್ ಗ್ರೂಪ್ ತಪ್ಪು ಹಾಕಿದ್ದೆ ಅಂತ ಆದ್ರೆ ನಾವು ಅದನ್ನ ಕರೆಕ್ಷನ್ ಮಾಡ್ಲಿಕ್ಕೆ ಆಲ್ಟರ್ಗೆ ತಗೋಬಹುದು. ಇದು ಮಾಸ್ಟರ್ಸ್, ಅದರೊಳಗಡೆ ಆಲ್ಟರ್. ಸೊ ಈಗ ಲೆಡ್ಜರ್ ಅನ್ನ ನಾನು ಎಲ್ಲಾದ್ರೂ ಚೇಂಜಸ್ ರಾಂಗ್ ಹಾಕಿದ್ರೆ, ಏನಾದ್ರು ಚೇಂಜಸ್ ಮಾಡೋದಿದ್ರೆ ಈಗ ಇಲ್ಲಿ ಬಂದು ನೀವು ಎಂಟರ್ ಅನ್ನ ತಗೊಂಡು ಅದನ್ನ ಚೇಂಜಸ್ ಅನ್ನ ಮಾಡ್ಕೋಬಹುದು. ಆಯ್ತಾ? ಸೊ ನೆಕ್ಸ್ಟ್ ನಮ್ಗೆ ಇದರಲ್ಲಿ ನಾರ್ಮಲ್ ರಿಪೋರ್ಟ್ಸ್ ಗಳು ಬರುತ್ತೆ. ನಾರ್ಮಲ್ ರಿಪೋರ್ಟ್ಸ್ ಅಂದ್ರೆ ಒಂದು ಬ್ಯಾಲೆನ್ಸ್ ಶೀಟ್. ಆಯ್ತಾ? ಆಲ್ಟ್ F1 ನೋಡಿದ್ರೆ ಡಿಟೇಲ್ ರಿಪೋರ್ಟ್. ಆಯ್ತಾ? ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅದಾದ್ಮೇಲೆ ಟ್ರಯಲ್ ಬ್ಯಾಲೆನ್ಸ್. ಸೊ ಇದು ನಾರ್ಮಲ್ ರಿಪೋರ್ಟ್.